ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿವೀಸ್ ಕಿಚನ್. ನಾನಿವತ್ತು ಆಲೂ ಪರೋಟ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಪಫಿಯಾಗಿ ಮತ್ತು ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನು ಇಲ್ಲಿ ಒಂದು 5 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾವು 1ರಲ್ಲಿ 2 ಆ ಥರ ಕಟ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕಾಗುತ್ತೆ. ಇವಾಗ ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಒಂದು ಕುಕ್ಕರಲ್ಲಿ ಹಾಕಿ 2 ವಿಸಿಲ್ನ ಮಾಡ್ಕೊಳ್ಳೋಣ ಇದನ್ನು. ಓಕೆ, ಇವಾಗ ಇದು 2 ವಿಸಿಲ್ ಆಗೋವರೆಗೂ ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಇವಾಗ ಅದು ಆಗೋವರೆಗೂ ಒಂದು 10ರಿಂದ 15 ನಿಮಿಷ ಇದು ನೆನೆ ಇಟ್ಟರೆ ಚಪಾತಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, 1-2 ಸ್ಪೂನಷ್ಟು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಕಲಿಸ್ತಾ ಹೋಗೋಣ. ಇದು ತುಂಬಾ ಗಟ್ಟಿಯಾಗಿ ಕೂಡ ನೀವು ಚಪಾತಿ ಹಿಟ್ಟನ್ನ ಕಲಿಸ್ಕೋಬಾರ್ದು ಅಥವಾ ತುಂಬ ಸಾಫ್ಟಾಗಿಯೂ ಇರಬಾರ್ದು. ಮೀಡಿಯಮಲ್ಲಿ ನೀವು ಚಪಾತಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಇವಾಗ ಇದು ಆಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇದನ್ನು ಒಂದು 10ರಿಂದ 15 ನಿಮಿಷದವರೆಗೂ ನಾವು ನೆನೆ ಇಡೋಣ. ಇಷ್ಟು ಸಾಫ್ಟ್ ಆದರೆ ಸಾಕು. ಇಲ್ಲಿ ಇವಾಗ ಆಲೂಗಡ್ಡೆ ಒಂದು 2 ಸೀಟಿಗೆ ಸಾಫ್ಟಾಗಿ ಚೆನ್ನಾಗಿ ಕುದ್ದಿದ್ದಾಗಿದೆ. ಇವಾಗ ಇದರದ್ದು ಸಿಪ್ಪಿ ಎಲ್ಲ ತಕ್ಕೊಂಡು ನಾವು ಒಂದು ಬೌಲಲ್ಲಿ ಇಟ್ಕೊಳ್ಳೋಣ. ಇದನ್ನು ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೀವು ಸ್ಮ್ಯಾಶರ್ ಆದರೂ ಯೂಸ್ ಮಾಡ್ಬೋದು ಅಥವಾ ಫೋರ್ಕಿಂದನೂ ನೀವು ಯೂಸ್ ಮಾಡ್ಕೋಬೋದು. ನನ್ನ ಪ್ರಕಾರ ನನ್ನ ರೆಕಮೆಂಡ್ ಏನಂದರೆ ನೀವು ಫೋರ್ಕಿಂದ ಯೂಸ್ ಮಾಡಿದ್ರೆ ಚೆನ್ನಾಗಿ ಸಾಫ್ಟಾಗಿ ಚಿಕ್ಕ ಪೀಸಾಗಿ ಕಟ್ ಆಗುತ್ತೆ. ಬಟ್ ನೀವು ಸ್ಮ್ಯಾಶರಿಂದ ನೀವು ಸ್ಮ್ಯಾಶ್ ಮಾಡಿದ್ರೆ ಅಷ್ಟೊಂದು ಅಲ್ಲಲ್ಲಿ ದಪ್ಪ ಹಾಗೇ ಉಳಿದ್ಬಿಡುತ್ತೆ. ಆಲೂ ಪರೋಟ ಮಾಡಬೇಕಾದ್ರೆ ಆಲೂನ ಯಾವಾಗಲೂ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ದಪ್ಪ ಅದೇ ರೀತಿ ಉಳಿದ್ರೆ ಆಲೂ ಪರೋಟ ಚೆನ್ನಾಗಿ ಬರೋಲ್ಲ, ಎಲ್ಲ ಹರಿದೋಗ್ಬಿಡುತ್ತೆ. ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದನ್ನು ಸಾಫ್ಟಾಗಿ. ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ನಾನು ಇಲ್ಲಿ 1/4 ಟೀ ಸ್ಪೂನಷ್ಟು ಅಜ್ವೇನ ಹಾಕ್ಕೊಳ್ತಾ ಇದ್ದೀನಿ. ಅಜ್ವೇನ್ ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅಂಥೇಳಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಇವಾಗ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು 1/4 ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಇಲ್ಲಿ ಮೆಣಸು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನ್ಗಿಂತ ಕಡಿಮೆ. ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ, ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಯಲ್ಲಿ ಮಾಡ್ಕೊಂಡಿರೋದಂಥದ್ದನ್ನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ಒಂದು ಮೆಣಸಿನ್ಕಾಯಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬಹುದು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚಪಾತಿ ಹಿಟ್ಟಿಂದು ಒಂದು ಉಂಡೆ ಥರ ಮಾಡಿಕೊಂಡು ಆ ಉಂಡೆ ಆ್ಯಕ್ಚುಲಿ ಆಲೂ ಮಿಕ್ಸರ್ಗಿಂತ ಸ್ವಲ್ಪ ದೊಡ್ಡದಾಗಿರಬೇಕು. ಸೊ ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹಿಟ್ಟು ಜಾಸ್ತಿ ಇರಬೇಕು, ಮಿಕ್ಸರ್ ಕಡಿಮೆ ಇರಬೇಕು. ಇವಾಗ ಇದನ್ನು ಲಟ್ಟಿಸ್ಬಿಟ್ಟು ಈ ಥರ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಇದರೊಳಗಡೆ ಆಲೂ ಮಿಕ್ಸರ್ನ ಇಟ್ಟು ನೀವು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇದು ಎಕ್ಸ್ಟ್ರಾ ಬಂದಿರೋದನ್ನ ಅಲ್ಲೇ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲ ಜಾಸ್ತಿನೇ ಬರ್ತಾಯಿದೆ ಅಂದರೆ ನೀವು ಅದನ್ನು ತಕ್ಕೋಬೋದು. ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಬೇಕಾದ್ರೆ ನೀವು ಏನಂದರೆ ಸಾಫ್ಟಾಗಿ ಲಟ್ಟಿಸ್ಬೇಕಾಗ್ತದೆ, ಮೇಲೇ ಲಟ್ಟಿಸ್ಬೇಕು. ತುಂಬ ಪ್ರೆಸ್ ಮಾಡಿ ನೀವೇನಾದರೂ ಲಟ್ಸೋಕೆ ಹೋದರೆ ಅಲ್ಲಿ ಒಳಗಿರೋಂಥ ಮಿಕ್ಸರ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ, ಆವಾಗ ಉಪ್ಕೊಳ್ಳಲ್ಲ ಆ ಪರೋಟ. ಸೊ ಆದಷ್ಟು ಎಷ್ಟು ಸಾಫ್ಟ್ ಆಗುತ್ತೆ ಇಷ್ಟು ಥಿಕ್ನೆಸ್ ಇರಬೇಕು ಪರೋಟ. ನೀವು ಇದಕ್ಕಿಂತ ತೆಳ್ಳಗೇನಾದರೂ ನೀವು ಮಾಡ್ಕೊಳಕ್ಕೆ ಹೋದರೆ ಅದು ಎಲ್ಲ ಹೊರಗಡೆ ಬರುತ್ತೆ ಮತ್ತು ಅಷ್ಟೊಂದು ಉಪ್ಕೊಳ್ಳಲ್ಲ.
ಸೊ ಸ್ವಲ್ಪ ಪರೋಟ ಅಂದರೆ ಸ್ವಲ್ಪ ದಪ್ಪನೇ ಇರುತ್ತೆ. ಇವಾಗ ಇದು ಪ್ಯಾನ್ ಬಿಸಿಯಾಗಿದೆ. ಈ ಪ್ಯಾನ್ಗೆ ನಾನು ಪರೋಟಾನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳ್ತಾರೆ ಲೈಕ್ ಸ್ವಲ್ಪ ಹೊತ್ತು ಆದಮೇಲೆ ತುಪ್ಪ ಹಾಕ್ಕೋಬೇಕು, ಆ ಥರ ನಾನೇನು ತೋರಿಸ್ತಾ ಇಲ್ಲ. ಜಸ್ಟ್ ನಾವು ರೆಗ್ಯುಲರಾಗಿ ಚಪಾತಿ ಯಾವ ರೀತಿ ನಾವು ಸುಟ್ಕೊಳ್ತೀವಲ್ವ ಅದೇ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಾಕಿದ್ಮೇಲೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಜಾಸ್ತಿ ಹಾಕ್ಬೋದು. ಮತ್ತು ಇಲ್ಲಿ ಚಿಕ್ಕದಾಗಿ ಉಬ್ಬೆ ಬರುತ್ತೆ. ಆ ಉಬ್ಬೆ ಬಂದಾಗ ನೀವು ಇದನ್ನು ಉಲ್ಟಾ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಎರಡು ಕಡೆಯೂ ಈ ಥರ ತುಪ್ಪನ ಹಚ್ಕೊಂಡಿದ್ದೀನಿ. ಸೊ ನಾರ್ಮಲಿ ನಾವು ಚಪಾತಿ ಕೂಡ ಅಷ್ಟೇ ಎರಡು ಕಡೆ ಎಣ್ಣೆನ ಹಚ್ಕೊಂಡ್ಬಿಡ್ತೀವಿ. ಈ ರೀತಿ ಉಲ್ಟಾ ಹಾಕಿದ ತಕ್ಷಣ ಇದು ಉಬ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ರೀತಿ ಏನಾದರೂ ಸ್ವಲ್ಪ ಅಲ್ಲಲ್ಲಿ ಹರಿದೋಗಿದೆ ಅಂತ ಹೇಳಿದ್ರೆ ನೀವು ಅಲ್ಲೇ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಉಬ್ಕೊಂಡ್ಬಿಡುತ್ತೆ. ಇವಾಗಿದ್ದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂಥೇಳಿ. ಇವಾಗ ಇದೇ ರೀತಿ ಎರಡೂ ಕಡೆಯೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ, ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಆಲೂ ಪರೋಟ ಮಾಡೋದು ತುಂಬಾ ಈಸಿ. ಏನಂದರೆ ನಾನು ಹೇಳಿರೋ ಅಂಥ ಒಂದು ಟಿಪ್ಸ್ನ ನೀವು ನೆನಪಲ್ಲಿ ಇಟ್ಕೊಂಡು ನೀವೇನಾದರೂ ಮನೇಲಿ ಟ್ರೈ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಮದು ಕೂಡ ಇದೇ ರೀತಿ ಉಬ್ಕೊಳ್ಳುತ್ತೆ ಪರೋಟ. ಸೊ ಇಲ್ಲಿ ಎರಡೂ ಕಡೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ರೆಡ್ ಆಗಿ ಏನಾದರೂ ಕಾಣ್ತಾ ಇದೆ ಅಂದರೆ ನಿಮ್ಮ ಪರೋಟ ರೆಡಿಯಾಗಿದೆ ಅಂತ ಅರ್ಥ. ಈ ಪರೋಟಾನ ನೀವು ಮೊಸರು ಜೊತೆ ಮತ್ತು ಸ್ವಲ್ಪ ಚಾಟ್ ಮಸಾಲ, ಉಪ್ಪು ಇವು ಮೂರನ್ನು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಪರೋಟ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಬೇರೆ ಯಾವುದಾದ್ರೂ ಚಟ್ನಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ನಾನು ಯಾವ ರೀತಿ ಪರೋಟ ಮಾಡ್ತೀನಿ ಅಂತ. ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.